ಅಷ್ಟೊಂದು ಹೆದರಿಕೆ ಒಳ್ಳೆಯದಲ್ಲ. ನಿನಗೆ ಆಗ್ತಿರೋದೇನು, ಇದೇ ಪಟ 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 ಹೊಡ್ಕೊಳುತ್ತೆ ಆಯಿತಾ. ನಿನ್ನ ಹಾರ್ಟ್ ರೇಟ್ ನೋಡಿದೆ ನಾರ್ಮಲ್ ಆಗಿದೆ ಆಯಿತಾ, 80 ಇದೆ ಅಷ್ಟೇ. ಗಾಬರಿ ಆಗ್ತದೆ, ನಿನಗೆ ಭಯ ಅನಿಸುತ್ತೆ. ಯಾರ ಹತ್ರ ನಿಂತ್ಕೊಂಡು ಮಾತಾಡ್ಲಿಕ್ಕಾಗಲ್ಲ, ಹೌದಾ? 4 ಜನ ಬಂದರೆ ಕೈ ಕಾಲು ನಡುಗತ್ತೆ, ಗಾಬರಿ ಆಗುತ್ತೆ. ಅಲ್ವಾ? ಅದೇ ತಾನೇ ನಿನ್ನ ಸಮಸ್ಯೆ. ಇದರಿಂದ ಜೀವಕ್ಕೇನು ತೊಂದರೆ ಆಗಲ್ಲ ಮರೆಯ. ನಿಂದು ಪ್ರತಿಯೊಂದು ರಿಪೋರ್ಟ್ಸು ನಾರ್ಮಲ್ ಇದೆ. ಹಿಮೋಗ್ಲೋಬಿನ್ ತುಂಬ ಚೆನ್ನಾಗಿದೆ, ಸೀರಮ್ ಎಲೆಕ್ಟ್ರೋಲೈಟ್ಸ್ ಅಂತ ಮಾಡಿಸಿದ್ದಾರೆ, ಅದನ್ನು ನಾರ್ಮಲ್ ಇದೆ. ಪ್ರತಿಯೊಂದು ನಾರ್ಮಲ್ ಇದೆ. ಇದು ಬರೀ ನಿನ್ನ ಮನಸ್ಸಿನ ಆತಂಕ. ECG ನೋಡು, ಹಾರ್ಟಿನ ಕನ್ನಡಿ ಇದ್ದೀನಿ, ಅದು ಕೂಡ ನಾರ್ಮಲ್ ಆಗಿದೆ. ನೀನು ಯಾಕೆ ಹೆದರ್ಕೊಂತಿದ್ದೆ ನನಗೆ ಗೊತ್ತಾಗ್ತಿಲ್ಲ. ನೀನು ಫಸ್ಟು ಭಯ ನಿಲ್ಲಿಸ್ಬೇಕು. ಇದಕ್ಕೆ ದಿನ ನೀನು ಬೆಳಗ್ಗೆ ಸ್ವಲ್ಪ ಜಲ್ದಿ ಇರಬೇಕು, ರಾತ್ರಿ ಜಲ್ದಿ ಮಲಗಬೇಕು. ನೀನೇನು ಮಾಡ್ತಿದ್ಯಾ? ರಾತ್ರಿ 11-12 ಮೊಬೈಲ್ ಹಿಡ್ಕೊಂಡು ಕೂತ್ಕೊಂತೀಯಲ್ವಾ? ದಟ್ ಇಸ್ ರಾಂಗ್. ರಾತ್ರಿ 9:00ವರೆಗೆಲ್ಲ ನೀನು ಮಲಗಿಬಿಡ್ಬೇಕು. ಬೆಳಗಿನ ಜಾವ ಜಲ್ದಿ ಹೇಳಬೇಕು. ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ ಆಯುರ್ವೇದದಲ್ಲಿ. ಬ್ರಾಹ್ಮಿ ಮುಹೂರ್ತ ಉತ್ತಿಷ್ಟೇ ಸ್ವಾಸ್ಥ್ಯ ರಕ್ಷಾರ್ಥಂ ಆಯುಷ್ಯಂ. ಬ್ರಹ್ಮ ಮುಹೂರ್ತ ಅಥವಾ ಬ್ರಾಹ್ಮಿ ಮುಹೂರ್ತ ಎರಡು ಒಂದೇ. ಬ್ರಹ್ಮ ಮುಹೂರ್ತದಲ್ಲಿ ನೀನು ಎದ್ದೆ ಅಂತ ಹೇಳಿದ್ರೆ ನಿಂದು ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಅಲ್ವಾ? ಅದರಿಂದ ಜಲ್ದಿ ಹೇಳಬೇಕು, ವ್ಯಾಯಾಮ ಮಾಡಬೇಕು, ಪೇಪರ್ ಓದಬೇಕು, ನ್ಯೂಸ್ ನೋಡಬೇಕು, ಅಪ್ಡೇಟೆಡ್ ಆಗಿರಬೇಕು, ಯೋಗ ಮಾಡು, ಧ್ಯಾನ ಮಾಡು. ತುಂಬ ಅನುಕೂಲ ಆಗುತ್ತೆ. ನಿಮ್ಮ ಮನಸ್ಸಿನ ಗಾಬರಿ ಆತಂಕ ಕಡಿಮೆ ಆಗ್ತಾ ಬರುತ್ತೆ. ಸೋಷಿಯಲಿ ಅಲೂಫ್ ಆಗಿರುವಾಗ ಫ್ರೆಂಡ್ಸ್ ಜೊತೆ ಸೇರ್ಕೊ, ಮಾತಾಡು. ಇದರಿಂದ ಏನಾಗುತ್ತಪ್ಪ, ನಿನ್ನ ಮನಸ್ಸಿನ ಆತಂಕ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ಮತ್ತು ನೀನು ಹೇಳಿದಿಲ್ಲ, ಒಂದು ಏನೋ ಇನ್ನೊಬ್ಬರಿಗೆ ಹೇಳಬೇಕಾಗಿತ್ತು, ಅದು ಸಾಲ್ವ್ ಮಾಡ್ಕೊಂಡಿಲ್ಲ ಅಂತ. ಅದು ಫಸ್ಟ್ ಸಾಲ್ವ್ ಮಾಡ್ಕೊ. ಎನಿ ಅನ್ಸಾಲ್ವ್ಡ್ ಕನ್ಫ್ಲಿಕ್ಟ್ಸ್ ಅಂತ ಕರಿತೀವಿ. ಈ ಗೊಂದಲ ತಲೆಯಲ್ಲಿದ್ದರೆ ಅದು ನಿನಗೆ ಜೀವನ ಚೆನ್ನಾಗಿ ಮಾಡ್ಲಿಕ್ಕೆ ಬಿಡೋದಿಲ್ಲ. ಅದರಿಂದ ನಿನಗೆ ಹೊರಗಡೆ ಬರಲಿಕ್ಕೂ ಆಗಲ್ಲ. ಇದೆಲ್ಲ ಸರಿ ಮಾಡ್ಕೊ, ಆಟೋಮೆಟಿಕಲಿ ಸರಿ ಆಗ್ತಾ ಬರುತ್ತೆ. ನೋಡು, ನಿನಗಿರೋ ಗಾಬರಿ ಆತಂಕ ನಿನ್ನ ಜೀವ ತಗೊಳೋದಿಲ್ಲ, ಅದು ನಿನ್ನ ಜೀವಕ್ಕೆ ಹಾನಿ ಮಾಡೋದಿಲ್ಲ. ಓಕೆ, ನಿನಗೆ ಮಾನಸಿಕ ಖಿನ್ನತೆನೂ ಇಲ್ಲ. ಬರೀ ಮನಸ್ಸಿನ ಆತಂಕ, ಗಾಬರಿ ಭಯ ಜಾಸ್ತಿ. ಗೊತ್ತಾಯ್ತಲ್ಲ? ಅದಕ್ಕೆ ನೀನೇ ಚೇಂಜ್ ಮಾಡ್ಕೋಬೇಕು. ನಿನ್ನ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಸರಿ ಆಗ್ತೇನೆ. ಗೊತ್ತಾಯ್ತಾ? ಹಗಲೆಲ್ಲ ಹೋಗೋದು, ಅಲ್ಲೊಂದು 20,000 ಖರ್ಚು ಮಾಡೋದು, ಅಲ್ಲೊಂದು 30,000 ಖರ್ಚು ಮಾಡೋದು, ಹಾಸ್ಪಿಟ್ಲ್ಗಳಿಗೆ ECG ಮಾಡಿಸೋದು, TMT ಮಾಡಿಸೋದು, ಯಾರಿಗೆ ಪ್ರಯೋಜನ? ಏನೂ ಯೂಸ್ ಇಲ್ಲ ಅದರಿಂದ. ನಿನ್ನ ಜೀವ ಚೆನ್ನಾಗಿದೆ. ನಿಂಗೆ ಎಷ್ಟು ಬರೀ 32 ವರ್ಷ ನಿಮಗೆ